ಇದು ಒಂದು ಕುಬೇರ ದೀಪ ಎಷ್ಟು ದೊಡ್ಡದು ಇದೆ. ಒಂದ್ಸಲಿ ಎಣ್ಣೆ ಹಾಕ್ಬಿಟ್ರೆ ನಿಮ್ಗೆ 36 ಅವರ್ಸ್ ಏನು ಆಗಲ್ಲ, ಉರಿಯೋದಿಲ್ಲ, ಇದು ಉರಿತದೆ. ಇದು ನೋಡಿ ಬಕೆಟ್, ಹಾಲ್ಗೆ ಇದಕ್ಕೆ ಎಲ್ಲ ಬಕೆಟ್. ಮತ್ತೆ ಈ ಬಕೆಟ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ, ಇದು ಕ್ಯಾಪ್ ಇರೋದು ಒಳ್ಳೆ ಕ್ವಾಲಿಟೀಸ್, ಹಾಲ್ ಮಾಡೋದಕ್ಕೆ, ಸಾಂಬಾರಿಗೆ, ಇದಕ್ಕೆ ಎಲ್ಲ ಯೂಸ್ ಆಗತ್ತೆ. ಇಂತ ಕಿಚನ್ ವೇರ್ ಐಟಮ್ಸ್ ಸುಮಾರು ಇದೆ. ನಾನು ಮುಂಚೆನೂ ಹೇಳಿದ್ನಲ್ಲ, ಹಳೆ ಕಾಲದಲ್ಲಿ ನಾವೆಲ್ಲ ಹಿತ್ತಾಳೆ ಮತ್ತೆ ತಾಮ್ರಾನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಹೇಳೋದು ಏನಿದೆ ಅಂದ್ರೆ, ಇಂಥ ಐಟಮ್ಸ್ ನೀವು ಮನೆಯಲ್ಲಿ ಯೂಸ್ ಮಾಡಿದ್ರೆ, ಕಿಚನ್ ಅಲ್ಲಿ ಅಡಿಗೆ ಮಾಡೋದಕ್ಕೆ, ಮತ್ತೆ ಹಿತ್ತಾಳೆ ತಾಮ್ರ, ಇದು ನೋಡಿ ಕಡಾಯಿ, ಈ ತರ ಐಟಮ್ಸ್ ಯೂಸ್ ಮಾಡಿದ್ರೆ ನಿಮ್ಗೆ ಯಾವ್ದು ಹೆಲ್ತ್ ಗೆ ಎಫೆಕ್ಟ್ ಆಗಲ್ಲ. ನಾವು ಮುಂಚೆನೇ ಅದೇ ಮಾತು ಹೇಳಿದ್ವಿ. ಇದು ನೋಡಿ ದೋಸೆ ತವೆ ಕೂಡ ನಾವು ಹಿತ್ತಾಳೆದಲ್ಲಿ ಮಾಡಿಸಿದೀವಿ. ಇಂಥ ಐಟಮ್ಸ್ ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಯಾರು ಮಾಡಿಸಿಲ್ಲ, ಮತ್ತೆ ಎಲ್ಲೂ ಸಿಗೋಂಗೇ ಇಲ್ಲ. ಎಷ್ಟು ಐಟಮ್ ನಮ್ಮ ಅಂಗಡಿಯಲ್ಲಿ ಇದೆ. ನಂದು ಮೇನ್ ಉದ್ದೇಶ ವ್ಯಾಪಾರ ಮಾಡೋದಕ್ಕಿಲ್ಲ, ದುಡಿಯೋದಿಕ್ಕೆ ಅಲ್ಲ. ನಾನು ಕಸ್ಟಮರ್ಗೆ ಏನ್ ಹೇಳ್ತೀನಿ ಅಂದ್ರೆ, ನೀವು ಜ್ಯೋತಿ ಬ್ರ್ಯಾಂಡ್ ನೋಡ್ಕೊಂಡು ತಗೊಳ್ಳಿ, ನಿಮ್ಗೆ ಕ್ವಾಲಿಟಿಯಲ್ಲಿ ಏನು ಮೋಸ ಆಗಲ್ಲ. ಯಾಕಂದ್ರೆ ನಾವು ಮಾಡೋದು ಒಳ್ಳೆ ಕ್ವಾಲಿಟಿ. ಹಿತ್ತಾಳೆದಲ್ಲಿ ಮೇನ್ ಇರೋದು ಕ್ವಾಲಿಟಿ. ಈ ಕ್ವಾಲಿಟಿ ಯಾರ ಹತ್ರ ಸಿಗಲ್ಲ. ನೋಡಿ, ಇದು ಉರ್ಲಿ ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ ಗೆ, ವೆಡ್ಡಿಂಗ್ ಗಿಫ್ಟ್ಸ್ ಗೆ, ನೀವು ಯಾವ್ಯಾವ ತರ ವೆರೈಟೀಸ್ ಬೇಕಾ, ಎಷ್ಟು ವೆರೈಟೀಸ್ ನಿಮ್ಗೆ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ. ಮತ್ತೆ ನಾವು ಕಸ್ಟಮರ್ಗೆ ನೀವು ಬಂದು ತಗೊಳ್ಳೇಬೇಕು ಅನ್ನೋದು ಏನಿಲ್ಲ. ನೀವು ಒಂದ್ಸಲಿ ನೋಡ್ಕೊಂಡು ಹೋಗಿ, ನೀವು ನಮ್ಮ ಮಾತಿಗೆ ಬೆಲೆ ಕೊಟ್ಬಿಡಿ. ಬಟ್ ನೀವು ಒಂದ್ಸಲಿ ನಿಮ್ ಕಣ್ಣಿಂದ ನೋಡ್ಕೊಂಡು ಅಬ್ಸರ್ವ್ ಮಾಡಿ, ಆವಾಗ ನನ್ಗೆ ರಿವ್ಯೂ ಕೊಡಿ. ನಾವು ಕರೆಕ್ಟ್ ಆಗಿ ಹೇಳ್ತಾ ಇದ್ದಿಲ್ಲ, ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ.